ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 10ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಈ ಹುಣ್ಣಿಮೆ ಈ ದಿನ ರಾತ್ರಿ 1:29 ಇರಲಿದೆ. ನಂತರ ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ದಿನಪೂರ್ತಿ ಇರುವಂಥ ನಕ್ಷತ್ರ. ನಂತರ ಉತ್ತರಾಷಾಢ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 1:57 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ಇದು ಈ ದಿನ ರಾತ್ರಿ 9:37 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:40 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:04 ಬೆಳಿಗ್ಗೆ 7:40 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:07 ಬೆಳಿಗ್ಗೆ 11:03 ಹಾಗೆ ಅಪರಾಹ್ನ 3:40 ಅಪರಾಹ್ನ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 12:55 ರಾತ್ರಿ 2:35 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮಲ್ಲಿ ಒಂದು ಜ್ಞಾನೋದಯ ಆಗಬೇಕು, ಒಂದು ನಾಲೆಡ್ಜ್ ಬೆಳಿಬೇಕು. ಅದಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗೆ ನಮ್ಮ ಪಾಂಡಿತ್ಯಕ್ಕೆ, ನಮ್ಮ ಭಾಗ್ಯೋದಯಕ್ಕೆ, ನಮ್ಮ ಸಂಪತ್ತಿಗೆ, ನಮ್ಮ ಶ್ರದ್ಧೆಗೆ, ಹಾಗೆ ನ್ಯಾಯಕ್ಕೆ, ಗೌರವಕ್ಕೆ, ಧರ್ಮಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ಯಾರು ಆದರ್ಶವಾಗಿ ಇರಬೇಕು ಅಂತ ಹೇಳಿ ಬಯಸ್ತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಗುರುವಿನ ಮಾರ್ಗದರ್ಶನ ಸಿಕ್ಕತ್ತೆ, ಗುರುವಿನ ಅನುಗ್ರಹ ಸಿಕ್ಕತ್ತೆ.
ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷತೆಗಳು ಇರುವಂಥದ್ದು. ಅದರಲ್ಲೂ ಗುರುವಾರದ ದಿನ ಗುರು ಪೌರ್ಣಿಮೆ ಇರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಈ ಮಧ್ಯಾಹ್ನದ ಅವಧಿಯಲ್ಲಿ ಇರುವಂಥ ಗುರುಹೋರಾದ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಪ್ರಾತಃ ಕಾಲ 5 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 2 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಕೆಲಸಗಳಿಂದ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ಕೂಡ ಯಾವುದೋ ಕಾರಣದಿಂದ ನಿಧಾನ ಆಗುತ್ತೆ. ಒಂದು ವೇಳೆ ಅದು ಆರಂಭ ಆದರೂ ಕೂಡ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಸಮಯಕ್ಕೆ ಸರಿಯಾಗಿ ಬರಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 58 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥದ್ರಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ, ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆದಷ್ಟು ಬುಧ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಈ ವ್ಯವಹಾರಸ್ಥರು ಈ ದಿನ ನಿಮ್ಮ ವ್ಯಾಪಾರದ ಬಗ್ಗೆ ಯಾವುದೇ ರೀತಿಯ ತೀರ್ಮಾನವನ್ನು ಕೂಡ ಬುಧ ಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಅಷ್ಟೊಂದು ಲಾಭದಾಯಕವಾಗಿ ಇರಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಉತ್ತಮವಾದಂಥ ಸಮಯ ಇದು, ಈ ರವಿ ಹೋರದ ಸಮಯ. ಹಾಗೆ ಈ ವ್ಯವಹಾರಸ್ಥರು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವಂಥ ವಿಚಾರದಲ್ಲೂ ಕೂಡ ರವಿ ಹೋರಾದಲ್ಲಿ ಆರಂಭ ಆದರೆ ತುಂಬ ಒಳ್ಳೆಯ ಫಲ ಇರುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ನೀವು ಆರಂಭ ಮಾಡಲಿಕ್ಕೆ, ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಶುಕ್ರ ಹೋರ ಚೆನ್ನಾಗಿದೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತೆ. ಹಾಗಾಗಿ ಯಾರಲ್ಲಿ ಈ ವ್ಯಾಪಾರದಲ್ಲಿ ಒಂದು ಕಮಿಟ್ಮೆಂಟ್ ಇದೆ ಅಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಈ ಶುಕ್ರ ಹೋರಾದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡೋದ್ರಿಂದ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದಿದೆ ಪ್ರತಿನಿತ್ಯ ಎಲ್ಲ ಕೆಲಸಗಳಿಗೆ, ಇದನ್ನು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾದಂತಹ ದಿನ. ಈ ದಿನ ಹುಣ್ಣಿಮೆಯ ದಿನ.
ಅದರಲ್ಲೂ ಗುರುವಾರ ಹುಣ್ಣಿಮೆ ಇರೋದರಿಂದ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡುವಂಥದ್ದು ಆಷಾಢ ಮಾಸದ ಹುಣ್ಣಿಮೆ ಇದು. ಹಾಗೆ ಈ ದಿನವನ್ನು ವ್ಯಾಸಪೂರ್ಣಿಮಾ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಜೊತೆಗೆ ಸತ್ಯನಾರಾಯಣ ಸ್ವಾಮಿಯ ವ್ರತ ಇರುವಂಥ ಒಂದು ವಿಶೇಷ ದಿನ. ಹಾಗಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಗುರುಪೌರ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲೂ ಈ ಬಾರಿ ಗುರುಪೌರ್ಣಿಮೆ ಅನೇಕ ಶುಭ ಯೋಗಗಳೊಂದಿಗೆ ರೂಪುಗೊಳ್ತಾ ಇರುವಂಥ ಸಂದರ್ಭ. ಹಾಗಾಗಿ ಈ ಯೋಗದಲ್ಲಿ ಗುರುವಿನ ಆರಾಧನೆ ಮಾಡುವಂಥದ್ದು, ವ್ಯಾಸ ಋಷಿಯ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡುವಂಥದ್ದು ಅತ್ಯಂತ ಮಂಗಳಕರವಾಗಿರುತ್ತೆ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿನೇ ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಇದು ವಿಶೇಷತೆಯಿಂದ ಕೂಡಿರುವಂಥದ್ದು. ಯಾಕೆಂದರೆ ನಮ್ಮ ಹಿಂದೂ ಧರ್ಮದ ಮೊದಲ ಗುರು ವೇದವ್ಯಾಸರು ಜನಿಸಿದಂತಹ ದಿನ ಅನ್ನುವಂಥ ಉಲ್ಲೇಖ ಇದೆ. ಆದ್ದರಿಂದಲೇ ಈ ದಿನಾಂಕವನ್ನು ವ್ಯಾಸ ಜಯಂತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಅದರಲ್ಲೂ ಈ ಸಂದರ್ಭದಲ್ಲಿ ಗುರುವಾರ ಬಂದಿರೋದರಿಂದ ಈ ಗುರುಪೂರ್ಣಿಮೆಗೆ ತುಂಬ ಮಹತ್ವ ಇದೆ. ಹಲವಾರು ಯೋಗಗಳು ಈಗಾಗಲೇ ಹೇಳಿದಾಗೆ ರೂಪುಗೊಳ್ಳೋದ್ರಿಂದ ಈ ಮಂಗಳಕರವಾದಂಥ ಯೋಗಗಳಲ್ಲಿ ಗುರುಗಳನ್ನು ಪೂಜೆ ಮಾಡಿದ್ರೆ ಗುರುವಿನ ಅನುಗ್ರಹ ಉಂಟಾಗುತ್ತೆ, ಹಾಗೆ ಗುರುಬಲ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಗುರುಪೌರ್ಣಿಮೆಯ ದಿನ ಗುರುಗಳನ್ನು ಪೂಜೆ ಮಾಡಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹಾಗೆ ಪುರಾತನ ಕಾಲದಿಂದಲೂ ಕೂಡ ಈ ಗುರುಪೌರ್ಣಿಮೆಯಂದು ಇಂತಹ ಕೆಲವು ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆಯಲ್ಲ, ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಪಾದಪೂಜೆ ಮಾಡಿ. ಗುರು ಶಿಷ್ಯ ಪರಂಪರೆಯಲ್ಲಿ ಯಾರಿಗೆ ನಂಬಿಕೆ ಇದೆ ಅಂಥವ್ರಿಗೆ ಈ ಗುರುಪೌರ್ಣಿಮೆ ತುಂಬ ಆರಾಧನೆಯ ದಿನ. ಹಾಗೆ ಈ ಗುರುವಿನ ಪಾದಗಳನ್ನು ತೊಳೆದು ಆಶೀರ್ವಾದವನ್ನು ಪಡೆದು ಗುರು ಮಂತ್ರಗಳನ್ನು ಜಪಿಸಬೇಕು. ಯಾರು ಗುರು ಇಲ್ಲ ಅಂತ ಅಂದ್ಕೊಳ್ತೀರೋ ಅಂಥವರು ಕೂಡ ಗುರುವನ್ನು ಸ್ಮರಿಸಬೇಕಾಗತ್ತೆ, ಗುರು ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಗುರುವಿಗೆ ಪಾದುಕೆಗಳನ್ನಾಗಲಿ ವಸ್ತ್ರಗಳನ್ನಾಗಲಿ ಹಳದಿಯ ಹಣ್ಣುಗಳನ್ನಾಗಲಿ ದಾನ ಮಾಡೋದ್ರಿಂದ ಗುರುವಿನ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ. ಜೊತೆಗೆ ಯಾರು ನಿಮ್ಮ ಮನಸ್ಸಿನಲ್ಲಿ ಗುರುಗಳು ಅಂತ ಹೇಳಿ ಪರಿಭಾವಿಸ್ತಿರೋ ಅವರು ಅಕ್ಷರ ಕಲಿಸಿದಂತಹ ಗುರುಗಳಿರ್ಬೋದು, ನಿಮಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟಂತಹ ಗುರುಗಳಿರ್ಬೋದು, ಅಥವಾ ನಿಮ್ಮ ಒಂದು ಕುಲದ ಪೀಠಾಧಿಪತಿಗಳಿರ್ಬೋದು, ಮಠಾಧೀಶರಿರ್ಬೋದು, ಅಥವಾ ಸಾಯಿಬಾಬಾರಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ದಕ್ಷಿಣಾಮೂರ್ತಿಗಳಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು. ಹಾಗೆ ನೀವು ಯಾರನ್ನ ಗುರು ಅಂತ ಹೇಳಿ ಸಂಬೋಧನೆ ಮಾಡ್ತೀರೋ ಅಂಥವ್ರನ್ನ ಈ ದಿನ ನೀವು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ನಿಮಗೆ ಯಾವಾಗಲೂ ಕೂಡ ಒಳ್ಳೆಯ ಬಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ. ಯಾಕೆಂದರೆ ಆ ಗುರು ಯಾವಾಗಲೂ ಕೂಡ ವಿಷ್ಣುವಿನ ಆಶೀರ್ವಾದವನ್ನು ಹೊಂದಿರ್ತಾರೆ, ವಿಷ್ಣುವಿನ ಅಂಶ ಅವರಲ್ಲಿರುತ್ತೆ. ಹಾಗಾಗಿನೇ ಅವರು ಲೌಕಿಕವಾದ ಅಲೌಕಿಕವಾದ ಸಂತೋಷವನ್ನು ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ವ್ಯಾಸ ಜಯಂತಿ ಅಂತ ಹೇಳಿ ಕರೆಯುವಂಥದ್ದು, ವ್ಯಾಸ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಭಗವಾನ್ ವಿಷ್ಣುವಿನ ಅಂಶವಾದಂತಹ ವೇದವ್ಯಾಸರು ನಮಗೆ ಆದಿಗುರುಗಳು. ಹಾಗಾಗಿನೇ ವೇದವ್ಯಾಸರನ್ನು ಈ ದಿನ ಪೂಜೆ ಮಾಡಬೇಕು. ಏಕೆಂದರೆ ವ್ಯಾಸರು ವೇದಗಳನ್ನು ವಿಂಗಡಿಸಿದಂಥವರು, ಮಹಾಭಾರತವನ್ನು ರಚನೆ ಮಾಡಿದಂಥವರು. ಹಾಗಾಗಿ ನಮಗೊಂದು ರೀತಿ ರಿವಾಜುಗಳನ್ನು ಹಾಕಿಕೊಟ್ಟಂಥ ಗುರು ಪರಂಪರೆಯಲ್ಲಿ ಇವರೇ ಮೊದಲಿಗರಾಗ್ತಾರೆ. ಹಾಗಾಗಿನೇ ಈ ದಿನ ಗುರುಗಳನ್ನು ಸ್ಮರಣೆ ಮಾಡಬೇಕು. ಹಾಗೆ ಈ ದಿನ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪೂಜಾ ನಂತರದಲ್ಲಿ ಸ್ವಾಮಿಯ ಕಥೆಯನ್ನು ಕೇಳುವಂಥದ್ದು ತುಂಬ ಪ್ರಯೋಜನಕಾರಿ. ಜೊತೆಗೆ ಈ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋದರಿಂದ ವಿಷ್ಣುವಿನ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಬೇಗ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಹುಣ್ಣಿಮೆಯ ದಿನ ನೀವು ಬೆಳಿಗ್ಗೆ ಮನೆಯನ್ನು ಅರಿಶಿಣದ ನೀರಿನಿಂದ ಸ್ವಚ್ಛಗೊಳಿಸಬೇಕು. ಅದರಲ್ಲೂ ನಿಮ್ಮ ಮುಖ್ಯ ದ್ವಾರವನ್ನು, ಸಿಂಹದ್ವಾರವನ್ನು ಅರಿಶಿಣದಿಂದ ಸ್ವಚ್ಛ ಮಾಡಬೇಕು. ಅಂದರೆ ಅರಿಶಿಣದ ನೀರನ್ನು ಇಲ್ಲಿ ಬಳಸಬೇಕು. ಹಾಗೆ ನೀವು ಸ್ನಾನ ಮಾಡುವಂಥ ನೀರಿಗೂ ಕೂಡ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಬೇಕು. ಹಾಗೆ ಈ ದಿನ ನಿಮ್ಮ ಮನೆ ದೇವರಿಗೆ, ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡಬೇಕು. ಇದರಿಂದ ಲಕ್ಷ್ಮಿಯ ಅನುಗ್ರಹ ಉಂಟಾಗತ್ತೆ, ಸಂಪತ್ತು, ಐಶ್ವರ್ಯ, ಸಮೃದ್ಧಿಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ಗುರುಪೌರ್ಣಿಮೆಯ ದಿನ ಈ ಪುಟ್ಟ ಪರಿಹಾರಗಳನ್ನು ಮಾಡೋದರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ, ಕುಟುಂಬದಲ್ಲಿ ಸಮೃದ್ಧಿ ಇರುತ್ತೆ. ಜೊತೆಗೆ ವಿಷ್ಣು ಮತ್ತು ಲಕ್ಷ್ಮೀ ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಹಾಯಕವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ.
ಇದರ ಜೊತೆಗೆ ನಾವು ಈ ಗುರು ಪೌರ್ಣಿಮೆಯ ದಿನ ಇನ್ನೊಂದು ವಿಚಾರವನ್ನು ಅನುಸಂಧಾನ ಮಾಡಬೇಕು. ಏನಂದರೆ, ಅಜ್ಞಾನವನ್ನು ಕಳೆದು ಸುಜ್ಞಾನದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥವನೇ ಗುರು. ಹಾಗಾಗಿ ಜೀವನದಲ್ಲಿ ಗುರು ಇಲ್ಲದಂತಹ ವ್ಯಕ್ತಿಯೇ ಇಲ್ಲ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅನ್ನುವಂಥ ಒಂದು ಮಾತು ತಾವೆಲ್ಲರೂ ಕೇಳಿರುವಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಗುರಿ ಸ್ಪಷ್ಟವಾಗಿರಬೇಕು. ಆ ಗುರಿಯನ್ನು ತಲುಪಲಿಕ್ಕೆ ಮಾರ್ಗದರ್ಶನ ಮಾಡುವಂಥ ಗುರುವಿನ ಮಾತಿನಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಹಾಗಾಗಿನೇ ಮನೆಗೆ ಮೊದಲ ಪಾಠಶಾಲೆ ತಾಯಿಯೇ ಆದರೂ ಕೂಡ ಮೊದಲ ಗುರು ನಮ್ಮ ಜೀವನದಲ್ಲಿ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಗುರು ಆಗಿರ್ತಾರೆ. ಹಾಗಾಗಿ ಶಿಕ್ಷಣವನ್ನು ಪ್ರಾರಂಭ ಮಾಡಿದಾಗ ಶೈಕ್ಷಣಿಕ ಗುರುಗಳು ನಮ್ಮ ಜೀವನಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ನಮ್ಮ ವೃತ್ತಿ ಅಂತ ಹೇಳಿ ಪ್ರಾರಂಭ ಮಾಡಿದಾಗ ನಾವು ಆ ವೃತ್ತಿಯನ್ನು ಕಲೀಲಿಕ್ಕೆ ಒಬ್ಬ ಗುರುವನ್ನು ಆಶ್ರಯ ಮಾಡಲೇಬೇಕು. ಏಕೆಂದರೆ ಆ ವೃತ್ತಿಯನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಯಾರೋ ಒಬ್ಬರು ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ನಮ್ಮ ಜ್ಞಾನ ಸಂಪಾದನೆಗೆ, ನಮ್ಮ ಜ್ಞಾನ ವೃದ್ಧಿಗೆ, ಹಾಗೆ ಜೀವನದಲ್ಲಿ ಬೇಕಾದಂತಹ ಕಲಿಕೆಗೆ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಗುರುತತ್ವ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಮುಂದೊಮ್ಮೆ ನಾವೇ ಗುರುವಾಗ್ತೇವೆ. ಏಕೆಂದರೆ ನಾವು ಕಲಿತಂತಹ ಜ್ಞಾನ, ನಮ್ಮ ಅನುಭವ, ಅದನ್ನು ಬೇರೆಯವರಿಗೆ ಕಲಿಸುವಂತಹ ಒಂದು ಸ್ಥಿತಿಯಲ್ಲಿ ನಾವಿರ್ತೇವೆ. ಹಾಗಾಗಿ ಒಂದಲ್ಲ ಒಂದು ಸಮಯದಲ್ಲಿ ನಾವು ಗುರುವಿನಿಂದ ವಿಚಾರಗಳನ್ನು ಕಲಿತ್ಕೊಂಡ್ರೂ ಮತ್ತೊಂದು ಸಮಯದಲ್ಲಿ ನಾವೇ ಗುರು ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಗುರು ಅನ್ನುವಂಥದ್ದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಈ ಶಕ್ತಿಯ ಒಳಗೆ ವ್ಯಕ್ತಿ ಸೇರ್ಕೊಂಡಿರ್ತಾನೆ, ಆಗ ಅವನೇ ಗುರು ಆಗ್ತಾನೆ. ಹಾಗಾಗಿ ಈ ಗುರು ನಮಗೆ ಲೌಕಿಕವಾದಂಥ ಮಾರ್ಗದರ್ಶನವನ್ನು ನೀಡ್ತಾನೆ. ಇನ್ನು ಆಧ್ಯಾತ್ಮಿಕದ ಕಡೆಗೆ ಬಂದರೆ ಆದಿಗುರುವಾಗಿ ನಾವು ಶಿವನನ್ನು ಪೂಜೆ ಮಾಡುವಂಥದ್ದು ಇದೆ. ಯಾಕೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ ಅನ್ನುವಂತೆ ಕೃಷ್ಣನೇ ಜಗದ್ಗುರುವಾಗಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದಂಥವನು. ಈ ನಿಟ್ಟಿನಲ್ಲಿ ಆದಿಗುರುವಾದಂತಹ ಶಿವನಿಗೆ ಶಿಷ್ಯರಾಗಿ ಬೃಹಸ್ಪತಾಚಾರ್ಯರು ಮತ್ತು ಶುಕ್ಲಾಚಾರ್ಯರು ಇದ್ದಾರೆ. ಇವರ ನಂತರ ಸಪ್ತ ಋಷಿಗಳು ಬರ್ತಾರೆ. ಆ ಋಷಿ ಪರಂಪರೆಗಳು ಕೂಡ ಮುಂದುವರಿಯುತ್ತೆ. ಆ ಋಷಿ ಪರಂಪರೆಯಲ್ಲಿ ವೇದ ವ್ಯಾಸಾದಿಗಳಾಗಿ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಕಾಣಿಸ್ಕೊಳ್ತಾರೆ. ಹಾಗೆ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಕೂಡ ಧರ್ಮ ಬೋಧನೆಯನ್ನು ಮಾಡಿದಂಥವರು. ಹಾಗೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ 4 ಪೀಠಗಳು, ನಂತರ ಕುಲಗುರುಗಳು, ವಿದ್ಯಾಗುರುಗಳು, ಆಧ್ಯಾತ್ಮಿಕ ಗುರುಗಳು, ಯೋಗ ಗುರುಗಳು ಮೊದಲಾದವರು ಕೂಡ ಈ ಗುರುಗಳ ಸ್ಥಾನದಲ್ಲಿ ಬಂದು ಕಾಣಿಸ್ಕೊಳ್ತಾರೆ. ಇನ್ನು ನಮ್ಮ ಕೆಲಸ ಕಾರ್ಯಗಳಲ್ಲಿ ಗುರುಬಲ ಇದ್ದರೆ ಮಾತ್ರ ಕೆಲಸಗಳು ಸುಗಮವಾಗಿ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಗುರುಗ್ರಹಕ್ಕೆ ಎಲ್ಲಿಲ್ಲದಂತಹ ಒಂದು ಸ್ಥಾನಮಾನ ಕೂಡ ಇದೆ ಈ ಸೌರವ್ಯೂಹದಲ್ಲಿ. ಇನ್ನು ವಿಶೇಷವಾಗಿ ಗುರುಗಳ ಆರಾಧನೆ ಮಾಡುವಂಥದ್ದು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕಾಗಿ. ಹಾಗಾಗಿ ನಮಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದನ್ನು ಗುರು ಮಾರ್ಗದರ್ಶನ ಮಾಡಿ ಆ ಕೆಲಸ ಆಗುವಂತೆ ನಮ್ಮನ್ನು ಪ್ರೇರೇಪಿಸುವಂಥವನು. ಹಾಗಾಗಿ ಗುರುವಿನ ಅನುಗ್ರಹಕ್ಕಾಗಿ ವ್ಯಾಸ ಪೂರ್ಣಿಮೆಯ ಈ ಮಹತ್ತರ ದಿನದಂದು ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಬೇಕು. ಹಾಗೆ ಗುರು ಅಷ್ಟಕ ಮೊದಲಾದಂತಹ ಗುರು ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು. ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ದಿನ ಜೀವನದಲ್ಲಿ ಎಲ್ಲ ಗುರುಗಳಿಗೂ ಕೂಡ ಒಂದು ನಮಸ್ಕಾರವನ್ನು ಹೇಳೋಣ, ಅವರನ್ನು ಸ್ಮರಣೆ ಮಾಡಿಕೊಳ್ಳೋಣ. ಹಾಗೆ ಈ ದಿನ ಗುರು ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಮಾಡಬೇಕು. ಇನ್ನು ಕೆಂಪು ವಸ್ತ್ರ, ಹಾಗೆ ಕಡಲೆಕಾಳನ್ನು ಇಲ್ಲ ಹಳದಿ ವಸ್ತ್ರವನ್ನು, ಹಳದಿ ಹಣ್ಣುಗಳನ್ನು ವಿಶೇಷವಾಗಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಇದರಿಂದ ಯಾರಿಗೆ ಜೀವನದಲ್ಲಿ ಗುರುಬಲ ಇರಲ್ಲ ಅಂಥವ್ರಿಗೆ ಗುರುಬಲ ಸಿಕ್ಕತ್ತೆ. ಇನ್ನು ಈ ವ್ಯಾಸ ಪೂರ್ಣಿಮೆ ವ್ಯಾಸ ಮಹರ್ಷಿಗಳ ಅನುಸಂಧಾನಕ್ಕಾಗಿ ಇರುವಂಥದ್ದು. ಈ ಸಂದರ್ಭದಲ್ಲೇ ಯತಿಗಳು ಚಾತುರ್ಮಾಸ ವ್ರತವನ್ನು ಆರಂಭ ಮಾಡುವಂಥದ್ದು. ಈ ವ್ರತದಲ್ಲಿ ಸದಾ ಸಂಚಾರದಲ್ಲಿರುವಂಥ ಯತಿಗಳು ಒಂದು ಕಡೆ ನೆಲೆ ನಿಂತು ಪೂಜೆ ಪುನಸ್ಕಾರಗಳನ್ನು, ಜಪ ತಪಾದಿಗಳನ್ನು ಆಚರಣೆ ಮಾಡುವಂಥದ್ದಿದೆ. ಈ ಸಂದರ್ಭದಲ್ಲೇ ಯಾರು ಗುರುಗಳನ್ನು ಸ್ಮರಣೆ ಮಾಡ್ತಾರೋ, ವ್ರತದಲ್ಲಿರುವಂಥ ಯತಿಗಳಿಗೆ ಯಾರು ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೋ ಅವರು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಗುರುವಿನ ಕೃಪಾ ದೃಷ್ಟಿ ಅಂಥವರ ಮೇಲಿರುತ್ತೆ. ಹಾಗಾಗಿನೇ ಅವರು ಹಿಡಿದ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಎಲ್ಲರೂ ಕೂಡ ಗುರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ, ಗುರುಗಳನ್ನು ಸ್ಮರಣೆ ಮಾಡೋಣ. ಹಾಗಾಗಿನೇ ಬಂಧುಗಳೇ, ಈ ಗುರುಪೂರ್ಣಿಮೆ ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಬೋಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥ ಒಂದು ವಿಚಾರ. ಇಲ್ಲಿ ಒಂದು ನಂಬಿಕೆಯ ಪ್ರಕಾರ
ಈಶ್ವರ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಈ ಹುಣ್ಣಿಮೆಯ ದಿನ ತಮ್ಮ ಜ್ಞಾನವನ್ನು ಜನರೊಂದಿಗೆ ಹಂಚಿಕೊಂಡ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಭಗವಾನ್ ದಕ್ಷಿಣಾಮೂರ್ತಿಯನ್ನು ನಾವು ಗುರುಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು, ಇದನ್ನೇ ಆದಿಗುರು ಅಂತ ಹೇಳುವಂಥದ್ದು. ಹಾಗಾಗಿ ಶಿವನೇ ನಮಗೆ ಆದಿಗುರು ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇನ್ನು ಈ ಗುರುಪೂರ್ಣಿಮೆಯ ದಿನ ವೇದವ್ಯಾಸರ ಜನನದ ಬಗ್ಗೆ ಹೇಳುವಂಥದ್ದು, ಜೊತೆಗೆ ತಮ್ಮ 4 ಶಿಷ್ಯರೊಂದಿಗೆ ವೇದಗಳನ್ನು ಚರ್ಚೆ ಮಾಡಿದ್ರು, ವೇದಗಳ ಬೋಧನೆಯನ್ನು ಆ 4 ಶಿಷ್ಯರೊಂದಿಗೆ ಹಂಚಿಕೊಂಡ್ರು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಬೌದ್ಧ ಧರ್ಮದಲ್ಲಿ ಬುದ್ಧ ಈ ದಿನದಂದು ಸಾರನಾಥದಲ್ಲಿ ತನ್ನ ಅನುಯಾಯಿಗಳಿಗೆ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿ ನಮ್ಮಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನು, ನಮ್ಮಲ್ಲಿ ಜ್ಞಾನವನ್ನು, ಬುದ್ಧಿವಂತಿಕೆಯನ್ನು ಕರುಣಿಸುವಂಥವರೇ ಗುರುಗಳು ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿ ಈ ಕಲಿಕೆಯ ಶಕ್ತಿಯನ್ನು ಹೆಚ್ಚಿಸುವಂಥದ್ದಾಗಲಿ, ನಮ್ಮ ಜ್ಞಾನದ ಹಂಚಿಕೆಯನ್ನು ಪ್ರೋತ್ಸಾಹಿಸುವಂಥದ್ದಕ್ಕಾಗಲಿ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ಹಾಗಾಗಿನೇ ನಾವು ಈ ಗುರುಪೌರ್ಣಿಮೆಯ ದಿನ ಒಂದು ವ್ಯಾಪ್ತಿಯನ್ನು ಮೀರಿ ಕೂಡ ಗುರುವನ್ನು ನಾವು ಅರ್ಥೈಸ್ಕೊಳ್ಬಹುದು. ಅದಕ್ಕೂ ಮೀರಿದಂತಹ ಅಂದರೆ ಗುರುಸ್ಥಾನಕ್ಕೂ ಮೀರಿದಂತಹ ವ್ಯಕ್ತಿಗಳನ್ನು ನಾವು ಸ್ಮರಣೆ ಮಾಡುವಂಥದ್ದು ಕೂಡ ಇರುತ್ತೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ಒಂದು ಹಂತವನ್ನು ತಲುಪಲಿಕ್ಕೆ ಯಾರಾದರೂ ಒಬ್ಬರ ಸಲಹೆ, ಮಾರ್ಗದರ್ಶನ ಇದ್ದೇ ಇರುತ್ತೆ. ಅಂಥವರನ್ನು ಕೂಡ ಈ ದಿನ ನಾವು ಗುರುಸ್ಥಾನದಲ್ಲಿ ಸ್ಮರಿಸಬಹುದು. ಹಾಗಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಇನ್ನು ಗುರುಪೌರ್ಣಿಮೆಯ ದಿನದಂದು ರಾಶಿಗೆ ಅನುಸಾರವಾಗಿ ಯಾವ ಉಡುಗೊರೆಗಳನ್ನು ಗುರುಗಳಿಗೆ ನೀಡಿದ್ರೆ ಗುರುಗಳ ಅಪಾರ ಕೃಪೆಗೆ ಪಾತ್ರರಾಗಬಹುದು ಅನ್ನುವಂಥ ವಿಚಾರ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿ ಈ ದಿನ, ಹುಣ್ಣಿಮೆಯ ದಿನ, ಗುರುಗಳಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಿ ನಾವು ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಕರುಣಿಸಿದಂತಹ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಗುರುಗಳ ರಾಶಿಗೆ ಅನುಸಾರವಾಗಿ ಕೆಲವೊಂದು ಉಡುಗೊರೆಗಳನ್ನು, ಕೆಲವೊಂದು ದಾನಗಳನ್ನು ನೀಡಿದ್ರೆ ಗುರುವಿನ ಅನುಗ್ರಹ ಉಂಟಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಇಲ್ಲಿ ಗುರುಗಳ ರಾಶಿಗೆ ಅನುಸಾರವಾಗಿ ಯಾವೆಲ್ಲ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಹುದು ಅನ್ನುವಂಥ ವಿಚಾರ. ಇಲ್ಲಿ ಮೇಷರಾಶಿಗೆ ಸೇರಿದಂತಹ ಗುರುಗಳೇನಾದರೂ ನಿಮಗೆ ಇದ್ರೆ ಅಂಥವ್ರಿಗೆ ಕೆಂಪು ಬಣ್ಣದ ವಸ್ತ್ರಗಳನ್ನು, ಗುಲಾಬಿ ಹೂವನ್ನು, ದಾಸವಾಳದ ಹೂವನ್ನು, ಕೆಂಪು ಬಣ್ಣದ ಹಣ್ಣುಗಳನ್ನು ಈ ದಿನ ಉಡುಗೊರೆಯಾಗಿ ನೀಡಬಹುದು. ಹಾಗೆ ಕೆಂಪು ಬಣ್ಣದ ಸಿಹಿ ತಿಂಡಿಯನ್ನು ಕೂಡ ಉಡುಗೊರೆಯಾಗಿ ಕೊಟ್ಟರೆ ನಿಮಗೆ ಸಾಕಷ್ಟು ಶುಭವಾಗುತ್ತೆ. ಇನ್ನು ನಿಮ್ಮ ಗುರುಗಳೇನಾದರೂ ವೃಷಭ ರಾಶಿಗೆ ಸೇರಿದವರಾಗಿದ್ದರೆ ಈ ಗುರು ಪೂರ್ಣಿಮಾದ ಶುಭ ಸಂದರ್ಭದಲ್ಲಿ ಅವರಿಗೆ ಬಿಳಿಯ ವಸ್ತ್ರಗಳನ್ನು ದಾನ ನೀಡಬಹುದು. ಹಾಲು, ಮೊಸರು, ತುಪ್ಪ, ಹಾಲಿನಿಂದ ತಯಾರಿಸಿದಂತಹ ಸಿಹಿ ಪದಾರ್ಥಗಳನ್ನು, ಹಾಗೆ ಬಿಳಿಯ ಹೂಗಳನ್ನು ನೀವು ಅವರಿಗೆ ಉಡುಗೊರೆಯಾಗಿ ನೀಡೋದ್ರಿಂದ ಗುರುಗಳು ಸಾಕಷ್ಟು ಸಂತೋಷವನ್ನು ಹೊಂದುವ ಮೂಲಕ ನಿಮಗೆ ಆಶೀರ್ವಾದವನ್ನು ನೀಡ್ತಾರೆ. ಇನ್ನು ಮಿಥುನ ರಾಶಿಯವರೇನಾದರೂ ನಿಮ್ಮ ಗುರುಗಳಾಗಿದ್ದರೆ ಅಂಥವರು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹಸಿರು ಬಣ್ಣದ ಹಣ್ಣುಗಳನ್ನು, ಹಸಿರು ತರಕಾರಿಗಳನ್ನು, ಹಸಿರು ಬಣ್ಣದ ವಸ್ತ್ರಗಳನ್ನು, ಹಾಗೆ ಹಸಿರು ಪತ್ರಗಳನ್ನ ಅವರಿಗೆ ದಾನವಾಗಿ ನೀಡಬಹುದು. ಇದರಿಂದ ನಿಮಗೆ ವಿಶೇಷ ಲಾಭ ಸಿಕ್ಕತ್ತೆ. ಇನ್ನು ಕರ್ಕಾಟಕ ರಾಶಿಯವರೇನಾದರೂ ನಿಮ್ಮ ಗುರುಗಳಾಗಿದ್ದರೆ ಅವರಿಗೆ ಬೆಳ್ಳಿಯ ಆಭರಣಗಳನ್ನು ನೀಡಬಹುದು. ಬೆಳ್ಳಿಯ ಉಂಗುರ ಇರ್ಬೋದು, ಬೆಳ್ಳಿಯ ಸರ ಇರಬಹುದು, ಅಥವಾ ಬೆಳ್ಳಿಯ ದೀಪಗಳಿರ್ಬೋದು, ಬಿಳಿಯ ಬಣ್ಣದ ವಸ್ತ್ರಗಳಿರ್ಬೋದು, ಹಾಗೆ ಬಿಳಿಯ ಬಣ್ಣದ ಯಾವುದೇ ಪದಾರ್ಥಗಳನ್ನು ಉಡುಗೊರೆಯಾಗಿ ನೀಡಿದ್ರೆ ನಿಮಗೆ ತುಂಬ ಅನುಗ್ರಹ ಇರುತ್ತೆ. ಇನ್ನು ಸಿಂಹರಾಶಿಯವರೇನಾದರೂ ನಿಮ್ಮ ಗುರುಗಳಾಗಿದ್ದರೆ ಈ ಗುರುಪೌರ್ಣಿಮಾ ಸಂದರ್ಭದಲ್ಲಿ ಅವರಿಗೆ ಕೆಂಪು ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನು ನೀವು ದಾನವಾಗಿ ನೀಡಬಹುದು. ಕೆಂಪು ಬಣ್ಣದ ಜಪಮಾಲೆಯನ್ನು ನೀಡಬಹುದು. ಕೆಂಪು ಹೂಗಳನ್ನು ನೀವು ಅವರಿಗೆ ಅರ್ಪಿಸಬಹುದು. ಇನ್ನು ವಿಶೇಷವಾಗಿ ಯಾವುದೇ ಧಾರ್ಮಿಕ ಗ್ರಂಥಗಳನ್ನು ಈ ದಿನ ಗುರುಗಳಿಗೆ ನೀವು ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಹೆಚ್ಚಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಕನ್ಯಾ ರಾಶಿಯವರೇನಾದರೂ ನಿಮ್ಮ ಗುರುಗಳಾಗಿದ್ದರೆ ಈ ದಿನ ನೀವು ಅವರಿಗೆ ಅಮೂಲ್ಯವಾದಂತಹ ವಸ್ತುಗಳಾದಂತಹ ಹಸಿರು ಬಣ್ಣದ ವಸ್ತ್ರಗಳನ್ನು ನೀಡಬಹುದು. ಹಾಗೆ ಹಸಿರು ಬಣ್ಣದ ಹಣ್ಣುಗಳನ್ನು, ತರಕಾರಿಗಳನ್ನು ಕೂಡ ನೀಡಬಹುದು. ಜೊತೆಗೆ ಈ ದಿನ ಜೋಳ, ನವಣೆ, ಗೋಧಿ ಇತ್ಯಾದಿಗಳನ್ನು ಕೂಡ ಗುರುಗಳಿಗೆ ದಾನ ಮಾಡಬಹುದು. ಇದರಿಂದ ನಿಮಗೆ ಶುಭ ಫಲಗಳು ಸಿಕ್ಕುವಂತಹ ಯೋಗ ಜಾಸ್ತಿ ಇರುತ್ತೆ. ಇನ್ನು ತುಲಾ ರಾಶಿಯವರೇನಾದರೂ ನಿಮ್ಮ ಗುರುಗಳಾಗಿದ್ದರೆ ಈ ದಿನ ಅವರಿಗೆ ಬಿಳಿಯ ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಹಾಲು, ಮೊಸರು, ತುಪ್ಪ, ಸಿಹಿ ತಿನಿಸುಗಳನ್ನು, ಬಿಳಿಯ ಬಣ್ಣದ ಸಿಹಿ ಪದಾರ್ಥಗಳನ್ನು, ಹಾಗೆ ತೆಂಗಿನಕಾಯಿಯನ್ನು ವಿಶೇಷವಾಗಿ ಅವರಿಗೆ ದಾನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ನಿಮ್ಮ ಗುರುಗಳೇನಾದರೂ ಆಗಿದ್ದರೆ
ಈ ಸಂದರ್ಭದಲ್ಲಿ ಅವರಿಗೆ ಗುಲಾಬಿ ಹೂವಿನ ಹಾರವನ್ನು ಅರ್ಪಿಸ್ಬೋದು, ದಾಸವಾಳಗಳಿಂದ ಅವರನ್ನು ಪೂಜಿಸಬಹುದು. ಇನ್ನು ಗುರುಗಳಿಗೆ ದಾಳಿಂಬೆ ಇತ್ಯಾದಿಗಳನ್ನು ನೀಡೋದ್ರಿಂದ, ಅಂದರೆ ಈ ಕೆಂಪು ಬಣ್ಣದ ತರಕಾರಿಗಳನ್ನು, ಹಣ್ಣುಗಳನ್ನು ನೀಡೋದ್ರಿಂದ ಅವರ ಆಶೀರ್ವಾದಗಳನ್ನು ಪಡ್ಕೊಳ್ಬೋದು. ಹಾಗೆ ಧನುರಾಶಿಯವರು ನಿಮ್ಮ ಗುರುಗಳಾಗಿದ್ದರೆ, ಅಂದರೆ ಧನುರಾಶಿಗೆ ಸೇರಿದಂಥ ವ್ಯಕ್ತಿಗಳು ನಿಮ್ಮ ಗುರುಗಳೇನಾದರೂ ಆಗಿದ್ದರೆ, ಈ ದಿನ ಹಳದಿ ವಸ್ತ್ರಗಳನ್ನು ಅವರಿಗೆ ದಾನ ಮಾಡಬಹುದು. ಹಾಗೆ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನಾಗಲಿ, ಹಳದಿಯ ಹಣ್ಣು ತರಕಾರಿಗಳನ್ನಾಗಲಿ ಗುರುಗಳಿಗೆ ಸಮರ್ಪಣೆ ಮಾಡೋದರಿಂದ ಗುರುವಿನ ಅಪಾರವಾದ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಗುರುಗಳಿಗೆ ಈ ದಿನ ಧಾರ್ಮಿಕ ಗ್ರಂಥಗಳನ್ನು ನೀಡುವಂಥದ್ದು, ಜಪಮಾಲೆಯನ್ನು ನೀಡುವಂಥದ್ದು, ಪಾದುಕೆಗಳನ್ನು ನೀಡುವಂಥದ್ದನ್ನು ಕೂಡ ಮಾಡಬಹುದು. ಇನ್ನು ಮಕರ ರಾಶಿಯವರು ನಿಮ್ಮ ಗುರುಗಳೇನಾದರೂ ಆಗಿದ್ದರೆ, ನೀವು ಈ ಗುರುಪೌರ್ಣಿಮೆಯ ಸಂದರ್ಭದಲ್ಲಿ ಅವರಿಗೆ ನೀಲಿ ಬಣ್ಣದ ವಸ್ತ್ರಗಳನ್ನು ಉಡುಗೊರೆಯಾಗಿ ನೀಡಬೇಕು. ಹಾಗೆ ಅವರಿಗೆ ಕಪ್ಪು ಎಳ್ಳನ್ನಾಗಲಿ ಅಥವಾ ಕಲ್ಲು ಉಪ್ಪನ್ನಾಗಲಿ ದಾನ ಕೊಡೋದ್ರಿಂದ ತುಂಬ ಅನುಕೂಲತೆಗಳಿರುತ್ತೆ. ಗುರುವಿನ ಅನುಗ್ರಹ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ. ಇನ್ನು ಕುಂಭರಾಶಿಯವರೇನಾದರೂ ನಿಮ್ಮ ಗುರುಗಳಾಗಿದ್ದರೆ, ಈ ಸಂದರ್ಭದಲ್ಲಿ ನೀವು ತಿಳಿ ನೀಲಿ ಬಣ್ಣದ ವಸ್ತ್ರಗಳನ್ನು ಅವರಿಗೆ ದಾನ ಮಾಡ್ಬೋದು. ಹಾಗೆ ಪಂಚೆ ಶಲ್ಯಗಳನ್ನು ಕೊಡುವಂಥದ್ದಾಗಲಿ ಅಥವಾ ನಿತ್ಯ ದಿನಚರಿಯಲ್ಲಿ ಉಪಯೋಗಿಸುವಂಥ ಸಾಮಗ್ರಿಗಳಾಗಲಿ, ದೇವರ ಪೂಜಾ ಸಾಮಗ್ರಿಗಳನ್ನಾಗಲಿ ಈ ಸಂದರ್ಭದಲ್ಲಿ ನೀವು ದಾನವನ್ನು ಮಾಡೋದರಿಂದ ನಿಮಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳು ಉಂಟಾಗುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿಯವರೇನಾದರೂ ನಿಮ್ಮ ಗುರುಗಳಾಗಿದ್ದರೆ, ಏಕೆಂದರೆ ಮೀನರಾಶಿಗೆ ಮತ್ತು ಧನುರಾಶಿಯ ಅಧಿಪತಿಯೇ ಗುರು ಆಗಿರುವಂಥವನು. ಹಾಗಾಗಿ ಈ ಗುರುಪೌರ್ಣಿಮೆಯ ಸಂದರ್ಭದಲ್ಲಿ ನೀವು ಹಳದಿ ಬಣ್ಣದ ವಸ್ತ್ರಗಳನ್ನು ಅವರಿಗೆ ದಾನ ಮಾಡ್ಬೋದು. ಹಾಗೆ ಶ್ರೀಗಂಧವನ್ನು, ಗಂಧದ ಕೊರಡನ್ನು, ಸಾಣೆಕಲ್ಲನ್ನು ಕೂಡ ಈ ದಿನ ದಾನ ಮಾಡೋದರಿಂದ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ಈ 12 ರಾಶಿಯವರಿಗೆ ಸೇರಿದಂತಹ ಗುರುಗಳಿಗೆ ಯಾವ ರೀತಿಯಲ್ಲಿ ನೀವು ಉಡುಗೊರೆಗಳನ್ನು ಈ ದಿನ ಕೊಡಬಹುದು ಅಂಥ ಒಂದು ಸಂಕಲ್ಪ ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ಇಂತಹ ಸಾಮಗ್ರಿಗಳನ್ನು ನೀವು ಅವರಿಗೆ ಕೊಡ್ಬೋದು. ಅದಕ್ಕೆ ಮೊದಲು ನಿಮ್ಮ ಗುರುಗಳು ಯಾವ ರಾಶಿಗೆ ಸೇರ್ಪಡೆಯಾಗಿದ್ದಾರೆ, ಯಾವ ರಾಶಿಯಲ್ಲಿ ಅವರ ಜನನ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅದಕ್ಕೆ ಪೂರಕವಾದಂತಹ ಈ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದನ್ನು ಮಾಡಿ, ಗುರು ಸೇವೆಯನ್ನು ಮಾಡಿ, ಗುರು ಸ್ತೋತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ನಿಮಗೆ ಯಾವ ವಿಚಾರದಲ್ಲಿ ಸಾಕಷ್ಟು ತಿಳುವಳಿಕೆ ಇರಲ್ಲ ಅಂಥದ್ರಲ್ಲಿ ಗುರು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುವಂಥ ರೀತಿಯಲ್ಲಿ ಸಲಹೆಗಳನ್ನು ಕೊಡ್ತಾರೆ. ಹಾಗಾಗಿ ಈ ಗುರು ಪೌರ್ಣಿಮೆಯ ಸಂದರ್ಭ ತಮಗೆಲ್ಲರಿಗೂ ಕೂಡ ಗುರುವಿನ ಅನುಗ್ರಹ ಉಂಟಾಗಲಿ, ನಿಮ್ಮ ಸಮಸ್ಯೆಗಳಿಗೆ ಒಳ್ಳೆಯ ಸಲಹೆ, ಮಾರ್ಗದರ್ಶನಗಳು ಸಿಕ್ಕಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರೋದರಿಂದ ಬಹಳ ವಿಶೇಷವಾಗಿ ನಿಮಗೆ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟ ಸುಖಗಳಿಗೆ ಈ ದಿನ ಸ್ಪಂದಿಸುವಂಥ ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ. ಹಾಗಾಗಿ ಈ ದಿನದ ಸಮಸ್ಯೆಗಳನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮದಾಗುತ್ತೆ. ಹಾಗೆ ಈ ವಾತಾವರಣ ಮನೆಯಲ್ಲಾಗಲಿ ಹೊರಗೆ ಆಗಲಿ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗುವಂಥ ಸಂದರ್ಭ ಕೂಡ ಇದೆ. ಆದರೆ ಅದರಿಂದ ಬಹಳ ಬೇಗ ನೀವು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಇದೆ. ಏಕೆಂದರೆ ಯಾರೋ ಒಬ್ಬರು ಗುರುಸ್ಥಾನದಲ್ಲಿ ನಿಂತು ನಿಮಗೆ ಒಂದು ಸಲಹೆ, ಮಾರ್ಗದರ್ಶನವನ್ನು ನೀಡುವಂಥದ್ದು ಇದೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಅನುಭವವನ್ನು ನೀವು ಬಳಸ್ಕೊಳ್ತೀರಿ. ನಿಮಗೆ ನೀವೇ ಗುರುವಾಗಿ ಪರಿವರ್ತನೆ ಆಗ್ತೀರಿ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರಲ್ಲಿ ಬಹಳ ಮುತುವರ್ಜಿ ಇರುತ್ತೆ, ಕುತೂಹಲ ಇರುತ್ತೆ ನಿಮಗೆ. ಹಾಗೆ ಆಗಾಗ್ಗೆ ನಿರ್ಧಾರಗಳನ್ನು ಬದಲಾಯಿಸುವಂಥ ಒಂದು ಪ್ರಯತ್ನವನ್ನು ಮಾತ್ರ ಮಾಡಬೇಡಿ ಈ ದಿನ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಸರಳವಾದಂಥ ಒಂದು ಪ್ರಗತಿ ಇರಲ್ಲ. ಎಲ್ಲ ಕಡೆ ಕಷ್ಟಪಡಬೇಕು, ಸ್ಟ್ರಗಲ್ ಮಾಡಿದ್ರೆ ಈ ದಿನ ನಿಮಗೆ ಸ್ವಲ್ಪ ಲಾಭ ಉಂಟಾಗುತ್ತೆ. ಹಾಗಾಗಿ ಸೋಮಾರಿತನ ಬಿಟ್ಟು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯ ವ್ಯವಹಾರಗಳು ಬೇಕಾಗಿದೆ ಅನ್ನುವಂಥದ್ದನ್ನ ಗ್ರಹಗತಿಗಳು ಸೂಚಿಸ್ತಾ ಇದೆ. ಹಾಗಾಗಿ ಎಲ್ಲೂ ಕೂಡ ಯಾಮಾರಬೇಡಿ, ಎಲ್ಲೂ ಕೂಡ ಅತಿಯಾದ ಅವಲಂಬನೆಯನ್ನು ಮಾಡಬೇಡಿ. ಯಾರಲ್ಲಿ ಎಷ್ಟು ವಿಶ್ವಾಸ ಇರಬೇಕೋ ಅಷ್ಟಕ್ಕೆ ಮಾತ್ರ ಈ ದಿನ ನೀವು ಇಟ್ಕೊಳ್ಬೇಕಾಗತ್ತೆ. ಇನ್ನು ಗ್ರಹಸ್ಥಾನಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನೀವು ಅತಿಯಾಗಿ ಭಾಗವಹಿಸುವಂಥದ್ದು ಇದೆ. ಹಾಗಾಗಿನೇ ಈ ಓವರ್ ಕಾನ್ಫಿಡೆನ್ಸಿಂದ, ಅತಿಯಾಗಿ ಇರುವಂಥ ಆತ್ಮವಿಶ್ವಾಸದಿಂದ ಕೆಲವೊಮ್ಮೆ ಕೇಡು ಉಂಟಾಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿ ಪರಿಸ್ಥಿತಿಯನ್ನು ಮೊದಲು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥದ್ದು ಉತ್ತಮ. ಹಾಗೆ ಹೊಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ಬಹಳ ಉತ್ಸಾಹದಿಂದ ನೀವು ಕೆಲಸಗಳನ್ನು ಇನ್ವಾಲ್ವ್ಮೆಂಟ್ ಇರುವಂಥದ್ದು, ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ತುಂಬ ಇದೆ. ಈ ದಿನ ಹೆಚ್ಚಿನ ಉತ್ಸಾಹದಿಂದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ, ದಾರಿ ತಪ್ಪಿಸ್ತಾರೆ. ಅಂತಹ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳನ್ನು ತಣ್ಣಗಾಗಿಸ್ಲಿಕ್ಕೆ ನಿಮ್ಮ ಮಾತು, ನಿಮ್ಮ ನಡತೆ ಬಹಳ ವಿಶೇಷವಾಗಿ, ತುಂಬ ಆಕರ್ಷಣೀಯವಾಗಿ, ಅದ್ವಿತೀಯವಾಗಿ, ಅದ್ಭುತವಾಗಿ ಇರುವಂಥದ್ದು, ಅವರನ್ನು ಕೂಡ ಮೆಸ್ಮರೈಸ್ ಮಾಡುವಂಥ ಒಂದು ಕಲೆಗಾರಿಕೆ ಇದೆ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಇರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉತ್ತಮ ಅವಕಾಶಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ವಿವಾದಗಳನ್ನು ಬಹಳ ಬೇಗ ಬಗೆಹರಿಸಿಕೊಳ್ಳುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ದಿನ. ಏಕೆಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ, ನಿಮ್ಮ ಒಂದು ವರ್ಕ್ ಕಲ್ಚರ್ ಏನಿದೆ, ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಪ್ರಯತ್ನದಲ್ಲೇ ಅತಿಯಾದಂತಹ ಹೆಚ್ಚಿನ ರೀತಿಯ ಒಂದು ಪ್ರತಿಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಂಬಂಧಿಕರ ಜೊತೆಯಲ್ಲಿ ವ್ಯವಹಾರ ಮಾಡುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಆದರೆ ನಾಳೆಯ ದಿನ ನಿಮ್ಮ ವ್ಯವಹಾರಗಳನ್ನು ಸ್ವಲ್ಪ ದೂರದೃಷ್ಟಿಯಲ್ಲಿ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ದಾಖಲೆ ಪತ್ರಗಳನ್ನು ನೀವು ಇಟ್ಟುಕೊಂಡೇ ವ್ಯವಹಾರವನ್ನು ಮಾಡಬೇಕು. ಇನ್ನು ಈ ದಿನ ಪ್ರಯಾಣ ಕಾಲದಲ್ಲಿ ಆಶ್ಚರ್ಯಕರವಾದಂತಹ ಘಟನೆಯೊಂದು ನಡೆಯುವಂಥದ್ದು ಕೂಡ ಇದೆ. ನಿಮಗೆ ತುಂಬ ಕುತೂಹಲ ಇರುತ್ತೆ. ಅದರಿಂದ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಸಂಗಾತಿಯ ವಿಚಾರದಲ್ಲಿದ್ದರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಯಾವುದೇ ವಿಚಾರವನ್ನು ಮುಂದಕ್ಕೆ ಹಾಕಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತವಾಗಿ ಅನುಕೂಲತೆಗಳು ಉಂಟಾಗುತ್ತೆ. ನಿಮಗೆ ಗೊತ್ತಿಲ್ಲ ಯಾವ ಬಾಪ್ತಿನಲ್ಲಿ ನಿಮಗೆ ಲಾಭ ಇದೆ, ಯಾವುದರಲ್ಲಿ ನಷ್ಟ ಇದೆ ಅಂತ. ಹಾಗಾಗಿನೇ ಈ ದಿನ ಕುರುಡು ನಂಬಿಕೆಯಿಂದ ಕೆಲವನ್ನು ನೀವು ಪರಿಪಾಲನೆ ಮಾಡ್ತೀರಿ. ಅದರಲ್ಲಿ ಕೆಲವಲ್ಲಿ ನಿಮಗೆ ತುಂಬ ಲಾಭ ಇದೆ, ಕೆಲವಲ್ಲಿ ಅಷ್ಟೇ ನಷ್ಟ ಕೂಡ ಇದೆ. ಹಾಗಾಗಿನೇ ಈ ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಈ ದಿನ ಇರುವಂಥದ್ದು. ಬಂದರೆ ಲಾಭ ಇದೆ, ಇಲ್ಲಾಂದರೆ ತುಂಬ ನಷ್ಟ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ, ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮಾತಿನಿಂದ ಅನರ್ಥಗಳಾಗುತ್ತೆ, ಭಿನ್ನಾಭಿಪ್ರಾಯಗಳಾಗುತ್ತೆ. ಅದನ್ನು ಈ ದಿನ ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ಹಾಗೆ ದೊಡ್ಡ ಮಟ್ಟದಲ್ಲಿ ಯಾವುದೇ ವಿಚಾರಕ್ಕೆ ಈ ದಿನ ಹೋಗಬೇಡಿ. ದೊಡ್ಡ ಬಂಡವಾಳ ಹಾಕುವಂಥದ್ದು, ವ್ಯಾಪಾರದ ವಿಸ್ತರಣೆ ಇರ್ಬೋದು, ಅಥವಾ ಯಾವುದೋ ಒಂದು ಆಗದ ಕೆಲಸಕ್ಕೆ ಕೈ ಹಾಕಿ ನೀವು ಕೈ ಸುಟ್ಕೊಳ್ಳುವಂಥದ್ದು, ಇಂಥದ್ದನ್ನು ಈ ದಿನ ನೀವು ಪ್ರಯೋಗ ಮಾಡಬೇಡಿ. ಅದೃಷ್ಟದ ಜೊತೆ ಆಟ ಆಡಬೇಡಿ. ಇನ್ನು ಈ ದಿನ ವ್ಯವಹಾರಗಳ ವಿಸ್ತರಣೆಯ ಪ್ರಯತ್ನ ನಿಮಗೆ ಒಂದು ರೀತಿಯಲ್ಲಿ ಸಂತೋಷವನ್ನೇನೋ ತರುತ್ತೆ. ಆದರೆ ನಿಮಗೆ ಆ ಫಲ ಸಿಕ್ಕುವಂಥದ್ದು ಬಹಳ ನಿಧಾನವಾಗಿ. ಇನ್ನು ಈ ದಿನ ಹಳೆಯ ಸ್ನೇಹಿತರ ಭೇಟಿಯಾಗುವಂಥದ್ದು, ಹಳೆಯ ವೈಷಮ್ಯಗಳು, ಹಳೆಯ ದ್ವೇಷಗಳು ಕೂಡ ಈ ದಿನ ನಿಮ್ಮ ಮನಃಪಟಲಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಮಯದ ಅಭಾವದಿಂದ ಇಂಥ ವಿಚಾರಗಳನ್ನು ಆದಷ್ಟು ನೀವು ದೂರ ಇಡಬೇಕು. ಇದರಿಂದಲೇ ನಿಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ಸಂಭವಿಸುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಯಾರಿಂದ ನಿವಾರಣೆ ಆಗುತ್ತೆ, ಹೇಗೆ ಆಗುತ್ತೆ, ಇಂತಹ ಲೆಕ್ಕಾಚಾರದಲ್ಲೇ ಈ ದಿನ ಬೆಳಗಿನ ಅವಧಿಯ ಸಮಯ ವ್ಯರ್ಥವಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಆಪ್ತ ಸ್ನೇಹಿತರಿಂದ ಸಹಾಯ ಏನೋ ಸಿಕ್ಕತ್ತೆ, ಒಳ್ಳೆಯ ಸಲಹೆ ಸಿಕ್ಕತ್ತೆ. ಆದರೆ ಅವರ ಹಿಂದಿನ ಉದ್ದೇಶ ಏನಿದೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಸಮಾರಂಭಗಳಲ್ಲೋ ಕೆಲವೊಂದು ಚರ್ಚೆಗಳಲ್ಲೋ ಭಾಗವಹಿಸುವಂಥ ಅವಕಾಶಗಳು ಕೂಡ ಇದೆ. ಆದರೆ ನಿಮ್ಮ ಅಭಿಪ್ರಾಯವನ್ನು ಈ ದಿನ ವ್ಯಕ್ತಪಡಿಸುವ ಮೊದಲು ಆಲೋಚನೆ ಮಾಡಬೇಕು. 2 ಸಲ ಆಲೋಚನೆ ಮಾಡೇ ನಿಮ್ಮ ಮಾತನ್ನು ಆಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಇದ್ದಂತಹ ಪ್ರಗತಿಯಲ್ಲಿ ಸ್ವಲ್ಪ ಕುಂಠಿತ ಆಗ್ಬೋದು. ನೀವೇ ತೆಗೆದುಕೊಂಡಂಥ ಒಂದು ದಿಢೀರ್ ನಿರ್ಧಾರ ಈ ಒಂದು ಹಿನ್ನಡೆಗೆ ಕಾರಣವಾಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಭೂ ವಿವಾದಗಳು ಸ್ವಲ್ಪ ಉಲ್ಬಣ ಆಗುವಂಥದ್ದು ಕೂಡ ಇರುತ್ತೆ. ಆದಷ್ಟು ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಉತ್ಸಾಹ ಇರಲಿ, ಚೈತನ್ಯ ಇರಲಿ, ದೂರದೃಷ್ಟಿ ಇರಲಿ, ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ ಇರಲಿ, ಕಮಿಟ್ಮೆಂಟ್ ಇರಲಿ. ಇದರಿಂದ ನಿಮ್ಮ ಒಂದಲ್ಲ ಒಂದು ಹಂತದಲ್ಲಿ ಕೆಲಸಗಳಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ದಿನ ಮನಃಶಾಂತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ದಿನ. ಉತ್ಸಾಹ ಏನೋ ಇದೆ, ಕೆಲಸಗಳನ್ನೇನೋ ಆರಂಭ ಮಾಡ್ತೀರಿ, ಆದರೆ ಮಧ್ಯದಲ್ಲೇ ಕೆಲವೊಂದು ಅಡೆತಡೆಗಳು ಉಂಟಾಗುವಂಥದ್ದು ಇದೆ. ಇನ್ನು ದೂರದೃಷ್ಟಿಯ ಕೊರತೆಯಿಂದ ಆ ಕೆಲಸವನ್ನೇ ನೀವು ಈ ದಿನ ವಜಾ ಮಾಡಿ ಮತ್ತೊಂದು ಹೊಸ ಕೆಲಸವನ್ನು ಆರಂಭ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒಂದೊಂದು ಕೆಲಸವನ್ನು 2 ಸಲ ಆರಂಭ ಮಾಡುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಆದಷ್ಟು ನಿಮ್ಮ ಮನೆಯೊಳಗೆ, ನಿಮ್ಮ ಕುಟುಂಬದ ಒಳಗೆ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥದ್ದನ್ನು ಈ ದಿನ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಈ ರೀತಿಯ ಲಾಭವೇ ಬರಲಿ, ಅನುಕೂಲವೇ ಇರಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಏಕೆಂದರೆ ಈ ಸಂದರ್ಭ, ಪರಿಸ್ಥಿತಿ ಯಾವಾಗ ಏನಾಗುತ್ತೋ ಅನ್ನೋಂಥದ್ದು ಯಾರಿಗೂ ಗೊತ್ತಿರಲ್ಲ. ಹಾಗಾಗಿನೇ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಲಿ. ಹಾಗೆ ಈ ದಿನ ಕೆಲವೊಂದು ಆಪಾದನೆಗಳು, ಅಪವಾದಗಳು ಕೂಡ ಬರುವಂಥದ್ದು ಇದೆ. ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಯಾವುದೋ ಒಂದು ಅತ್ಯಲ್ಪದ ಕೆಲಸದಿಂದ ನಿಮಗೆ ಆಘಾತವಾಗಿಬಿಡುತ್ತೆ. ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಕೂಡ ನಿಮ್ಮ ಆಪ್ತ ವಲಯದಲ್ಲಿ ಈ ದಿನ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹಿತಶತ್ರುಗಳ ಸಂಖ್ಯೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಅದಕ್ಕಾಗಿಯೇ ಈ ದಿನ ನಿಮ್ಮ ವಿಚಾರದಲ್ಲಿ ಬಹಳ ಪ್ರಾಕ್ಟಿಕಲ್ ಆಗಿ ಇರುವಂಥ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಏನೋ ಒಂದು ಸಂತೋಷ ಇದೆ, ಏನೋ ಒಂದು ಕೆಲಸ ನೀವು ಸಾಧನೆ ಮಾಡಿದಂಥ ಒಂದು ಸಾಧಕನ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಇನ್ನು ಈ ದಿನ ನಿಮಗೆ ವಸ್ತುವಿನಿಂದ, ವಾಹನದಿಂದ ಲಾಭ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ನಿಮ್ಮಿಂದ ಕೈಬಿಟ್ಟು ಹೋಗಿದ್ದಂತಹ ಒಂದು ವಸ್ತು ಮತ್ತೆ ನಿಮ್ಮ ಕೈ ಸೇರುವಂಥದ್ದು. ಹಾಗೆ ಈ ದಿನ ಬುದ್ಧಿವಂತಿಕೆಯಿಂದ ಕೆಲವೊಂದು ವಿವಾದಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿನೇ ನಿಮ್ಮ ಅನುಭವವನ್ನು ಈ ದಿನ ತುಂಬ ಉಪಯೋಗಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಸಮಾಜದಲ್ಲಿರುವಂಥ ಹಿರಿಯರಿಂದ ನಿಮಗೆ ಬೆಂಬಲ ಸಿಕ್ಕುವಂಥದ್ದು, ಮಾರ್ಗದರ್ಶನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಯಾರೇ ಒಂದು ಸಲಹೆಯನ್ನು ಕೊಟ್ಟರೆ ಅವರೇ ನಿಮಗೆ ಗುರುಗಳು, ಗುರುಸ್ಥಾನದಲ್ಲಿರುವಂಥವ್ರು. ಹಾಗಾಗಿ ನಿಮ್ಮ ತಂದೆ ತಾಯಿಯಂದ್ರಾಗಲಿ, ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರಾಗಲಿ ನಿಮಗೆ ಹೇಳುವಂಥ ಒಂದು ಕಿವಿ ಮಾತೇನಿದೆ, ಸಲಹೆ ಏನಿದೆ, ಅದನ್ನು ಈ ದಿನ ನೀವು ಸ್ವೀಕರಿಸಬೇಕಾಗತ್ತೆ. ಹಾಗೆ ಈ ದಿನ ಹಳೆಯ ನೆನಪುಗಳು ಹೆಚ್ಚಾಗಿ ಬರುವಂಥದ್ದು ಇದೆ. ಆ ನೆನಪುಗಳು ಸಿಹಿ ನೆನಪುಗಳು, ಅದರಿಂದ ಎಷ್ಟೋ ಪಾಠವನ್ನು ಕಲಿತಿದ್ದೀರಿ, ಅದನ್ನು ಈ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ಇನ್ನು ಈ ದಿನ ಸ್ವಲ್ಪ ಗೊಂದಲ, ಸ್ವಲ್ಪ ಗೋಜಲು ವ್ಯಾಪಾರ ವ್ಯವಹಾರಗಳಲ್ಲಿ ಇರುವಂಥದ್ದು.
ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಕ್ಲಾರಿಟಿಗಾಗಿ ಹೋರಾಡಬೇಕಾಗತ್ತೆ. ಸಂಬಂಧಪಟ್ಟವರಿಂದ ಈ ದಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಕೈಗೊಂಡಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಇದರಿಂದಲೇ ಅನಿರೀಕ್ಷಿತವಾಗಿ ನಿಮ್ಮ ಶ್ರಮದಾಯಕವಾದಂಥ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಆದಾಯಕ್ಕಿಂತ ವೆಚ್ಚಗಳೇ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಗತಿಯ ದಾರಿ ಮುಂದುವರಿಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ಈಗಾಗಲೇ ನೀವು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರಬಾರ್ದು. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಧನಾತ್ಮಕವಾಗಿ ಬಳಸ್ಕೊಳ್ಬೇಕು. ಹಾಗೆ ಈ ದಿನ ಅತಿಯಾಗಿ ನಂಬಿರೋರಿಂದಲೇ ನಿಮಗೆ ಮೋಸ ವಂಚನೆ ಆಗುವಂಥದ್ದು ಕೂಡ ಇರುತ್ತೆ. ಜೊತೆಯಲ್ಲಿ ವೃತ್ತಿಯಲ್ಲಿ ವ್ಯಾಪಾರದಲ್ಲೂ ಕೂಡ ಒಂದು ಮೋಸ ಇದೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರಲ್ಲ, ಆ ರೀತಿ ವ್ಯಾಪಾರದಲ್ಲಿ ಎಲ್ಲೋ ಒಂದು ಕಡೆ ದ್ರೋಹ ಮೋಸ ಅನ್ನುವಂಥದ್ದು ನಿಮಗೆ ಬಹಳ ಸುಲಭದಲ್ಲಿ ಆಗುತ್ತೆ. ಆದ್ದರಿಂದಲೇ ನಿಮ್ಮ ಮುಗ್ಧತೆಯನ್ನು ಈ ದಿನ ಬದಿಗಿಟ್ಟು ಎಲ್ಲರನ್ನೂ ಕೂಡ ನೀವು ನಂಬುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅದು ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನೀವು ಹೊಸದಾದಂತಹ ಒಂದು ಅನುಭವವನ್ನು ಪಡ್ಕೊಳ್ಬೇಕು. ಹಾಗೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಇದರ ಬಗ್ಗೆ ಸಾಧಕ ಬಾಧಕಗಳನ್ನು ತಿಳಿಯುವಂಥ ಒಂದು ಪ್ರಯತ್ನ ಮಾಡಿ. ಗುರುವಿನ ಸಲಹೆ ಮಾರ್ಗದರ್ಶನ ನಿಮಗೆ ಈ ದಿನ ಲಭ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ, ತುಂಬ ಸಂತೋಷದ ದಿನ. ಅದರಲ್ಲೂ ಈ ದಿನ ನಿಮ್ಮ ಬಯಕೆಯನ್ನು, ಆಸೆಯನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ತುಂಬ ಉತ್ಸಾಹ ಇದೆ, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಮನೆಯಲ್ಲಿರುವಂಥ ಒಂದು ಋಣಾತ್ಮಕವಾದಂಥ ಸನ್ನಿವೇಶವನ್ನು ಹೋಗಲಾಡಿಸ್ತೀರಿ. ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರೋ ಥರ ನೋಡ್ಕೊಳ್ತೀರಿ. ಇದು ನಿಮ್ಮ ಪ್ರಯತ್ನ ನಿಮಗೆ ಹೆಚ್ಚಿನ ಅನುಕೂಲವನ್ನು ತರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೋದು. ಏನೇ ಬದಲಾವಣೆ ಆದರೂ ಕೂಡ ನಿಮಗೆ ಮುಂದೆ ಅದೇ ಫೇವರಬಲ್ ಆಗಿ ಇರುತ್ತೆ. ತತ್ಕಾಲಕ್ಕೆ ಅದರಿಂದ ಸ್ವಲ್ಪ ತೊಂದರೆ ಆಗ್ಬೋದು, ಆದರೆ ದೀರ್ಘಕಾಲದಲ್ಲಿ ಯೋಚನೆ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೆಯ ಫಲಗಳೇ ನಿಮಗೆ ಸಿಕ್ಕಿರುತ್ತೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋ ಹಾಗೆ ನಿಮಗೆ ಅನುಕೂಲ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳಿಂದ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಅಂಥವರನ್ನು ಸ್ವಲ್ಪ ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾದಂತಹ ದೃಢವಾದ ಚಿತ್ತ, ದೃಢ ಮನಸ್ಸು, ಹಾಗೆ ಸಂಪನ್ಮೂಲ, ಗುರು ಹಿರಿಯರ ಒಂದು ಅನುಗ್ರಹ, ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಗ್ರಹ ಸ್ಥಿತಿಗಳು ಕೂಡ ಉತ್ತಮವಾಗಿದೆ. ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅಂತಹ ಸಾಧಕನ ಸ್ಥಾನದಲ್ಲಿ ಈ ದಿನ ನೀವು ಮುಂದುವರಿಬಹುದು. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ನಿಮಗೆ ನಿಮ್ಮ ಭಾವನೆಗಳಲ್ಲಿ ಸ್ವಲ್ಪ ನಿಯಂತ್ರಣ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನ ಯಾರೋ ಏನೋ ಹೇಳಿದ್ರು, ಯಾರದ್ದೋ ಒಂದು ಕಾಮೆಂಟ್ಗೆ, ಯಾವುದೋ ಒಂದು ವಿಚಾರಕ್ಕೆ ಈ ದಿನ ನಿಮ್ಮ ಮನಸ್ಸನ್ನೇ ಅರ್ಪಿಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ನಿಶ್ಶಕ್ತಿಯಿಂದ ಕೂಡಿರುವಂಥ ಮನಸ್ಸಿನ ಮೇಲೆ ಕೆಲವೊಂದು ಧಾರಾಕಾರವಾದಂಥ ಆಘಾತಗಳು ಉಂಟಾಗ್ತಾ ಇರುತ್ತೆ. ಅದನ್ನು ನೀವು ತಡಿಬೇಕು. ಅದಕ್ಕಾಗಿ ಮನಸ್ಸನ್ನು ಗಟ್ಟಿಗೊಳಿಸ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಹುಟ್ಟಿರುವಂಥದ್ದೇ ಶ್ರಮ ಪಡಲಿಕ್ಕಾಗಿ. ಅಂತಹ ಸಂದರ್ಭದಲ್ಲಿ ಶ್ರಮ ಪಡಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಕಾಯಕವೇ ಕೈಲಾಸ, ಕೆಲಸವನ್ನು ಮಾಡ್ತಾಯಿರಿ. ಯಾವುದಾದ್ರೂ ಒಂದು ಉದ್ಯೋಗ ನಿಮ್ಮ ಕೈಯಲ್ಲಿರಬೇಕು. ಅದು ಸ್ವಂತ ಬಿಸ್ನೆಸ್ ಆದರೂ ಕೂಡ ಒಳ್ಳೆಯದೇ. ಇನ್ನು ಈ ದಿನದಲ್ಲಿ ನಿಮಗೆ ಎದುರಾಗುವಂತಹ ಕೆಲವೊಂದು ಸಮಸ್ಯೆಗಳಿಂದ ಗಲಿಬಿಲಿ ಉಂಟಾಗುವಂಥದ್ದು ಇದೆ.
ಯಾರಿಂದ ಹೇಗೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋಂಥದ್ದರ ಲೆಕ್ಕಾಚಾರ ಕೂಡ ಈ ದಿನ ತಪ್ಪುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ರೀತಿಯ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇದ್ದಿದ್ದರೆ ಮುಂದುವರಿಬೇಕು, ಸ್ಟೇಟಸ್ಕೋ ಮೇಂಟೈನ್ ಆಗಬೇಕು. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥ ದಿನ, ಒಂದು ಟರ್ನಿಂಗ್ ಪಾಯಿಂಟ್ ಈ ದಿನ. ಏಕೆಂದರೆ ಅಂಥ ಒಂದು ಸನ್ನಿವೇಶ ಇದೆ, ಅಂಥ ಒಂದು ನಿರ್ಧಾರ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಮುಖವಾದಂತಹ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು, ಅಗತ್ಯವಿರುವಂತಹ ಕೆಲವೊಂದು ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಎಲ್ಲವೂ ಕೂಡ ನಿಮ್ಮ ಪ್ರಯತ್ನದ ಮೇಲೆ ನಿಂತಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರಿಂದ ನಿಮಗೆ ಉತ್ತಮವಾದಂತಹ ಬೆಂಬಲ ಸಿಕ್ಕತ್ತೆ. ಅವರ ಮಾತು, ಅವರ ಸಾಂತ್ವನದ ಮಾತು ನಿಮಗೆ ಹೆಚ್ಚಿನ ಪ್ರೇರೇಪಣೆಯನ್ನು ನೀಡುತ್ತೆ. ಆದರೆ ಈ ದಿನ ನಂಬಿಕೆಯಿಂದ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಯಾರ ಬಗ್ಗೆಯೂ ಕೂಡ ಅನುಮಾನ ಪಡಬೇಡಿ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಬರುವಂಥ ಅಪಪ್ರಚಾರದ ಮಾತುಗಳಿಗೆ ಕಿವಿ ಕೊಡಬೇಡಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಆ ಅವಕಾಶ ಅನ್ನುವಂಥದ್ದು ಎಲೆ ಮರೆ ಕಾಯಿಯಂತೆ ಕೂತ್ಬಿಟ್ಟಿದೆ. ಅದನ್ನು ಭೇದಿಸಬೇಕು, ಅದನ್ನು ಬಿಡಿಸ್ಬೇಕು, ಅದನ್ನು ಕಾಣಿಸ್ಕೊಳ್ಬೇಕು. ಆ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಪಾಸಿಟಿವ್ ಆಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹ ಇರುವಂಥ ದಿನ, ತುಂಬ ಎನರ್ಜಿ ಇದೆ. ಆದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬೇರೆಯವರನ್ನು ನಂಬಿ ಮೋಸ ಹೋಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸ್ವಂತದ ಕೆಲಸವನ್ನು ನೀವೇ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಮನೆ ವಾರ್ತೆಯ ವಿಚಾರದಲ್ಲಿ ಸ್ವಲ್ಪ ವೆಚ್ಚಗಳು ಆಗುವಂಥದ್ದು ಕೂಡ ಇದೆ. ವ್ಯಾಪಾರ ವ್ಯವಹಾರಗಳು ಈ ದಿನ ತುಂಬ ಉತ್ಸಾಹದಾಯಕವಾಗಿರುತ್ತೆ. ಏನೋ ಒಂದು ನಿರೀಕ್ಷೆ ಇದೆ, ಇಂಥದ್ದನ್ನು ಅಚೀವ್ ಮಾಡ್ಬೋದು ಈ ವರ್ಷದಲ್ಲಿ, ಅದು ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಗುರಿ ಏನು, ಉದ್ದೇಶ ಏನು, ಯಾರಿಂದ ಆಗತ್ತೆ, ಯಾವಾಗ ಆಗತ್ತೆ, ಈ ರೀತಿಯ ಲೆಕ್ಕಾಚಾರಗಳು ಬಹಳ ಜೋರಾಗಿರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ಆಲೋಚನೆಯನ್ನು ಮಾಡ್ತೀರಿ. ಆದರೆ ಈ ಆಲೋಚನೆಯ ಸ್ಥಿರತೆ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಬೇರೆಯವರ ಮಾತು, ಅವರ ಪ್ರೇರೇಪಣೆ ನಿಮಗೆ ಆದರ್ಶಪ್ರಾಯವಾಗಿರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ಯಾವ ಅಭಿಪ್ರಾಯ ಹೊಂದಲ್ಲ ಅಂಥದ್ದನ್ನು ಅಕ್ಸೆಪ್ಟ್ ಮಾಡಿಕೊಳ್ಬೇಡಿ. ಏಕೆಂದರೆ ನಿಮ್ಮ ಆರೋಗ್ಯ, ನಿಮ್ಮ ಒಂದು ಗುರಿ ಸಾಧನೆ ಮಾಡುವಂಥ ಪ್ರಯತ್ನ ನಿಮಗೆ ಬಹಳ ಮುಖ್ಯವಾಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಸದ್ಯಕ್ಕೆ ವಿರೋಧಿಗಳನ್ನು ಪಕ್ಕಕ್ಕಿಟ್ಬಿಡಿ. ಅವರ ಮಾತು, ಅವರ ನಡತೆ ನಿಮಗೆ ಗಮನಕ್ಕೆ ಬರಬಾರ್ದು. ಅವರನ್ನು ನಿರ್ಲಕ್ಷ್ಯ ಮಾಡಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಬಹಳ ಬೇಗ ಗುರಿಯನ್ನು ತಲುಪ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.